ಡ್ಯಾಡಿ ಬರೋದು ಇನ್ನೂ ಎಷ್ಟು ದಿನ ಆಗುತ್ತೆ ಏನು? ಅಲ್ಲಿ ತನಕ ಇವರು ಹೊಲಕ್ಕೆ ಹೋಗ್ತಾನೆ ಇರಬೇಕಾ? ಇಲ್ಲ, ನಾನೇನಾದರೂ ಮಾಡಲೇಬೇಕು. ಇಲ್ಲ ಅಂದ್ರೆ ಇಲ್ಲೇ ಇವರು ಹೊಲಕ್ಕೆ ಹೋಗೋದಾಗತ್ತಾ? ಇವತ್ತು ಅವ್ರನ್ನ ಹೊಲಕ್ಕೆ ಕಳಿಸಿದ್ದಾರೆ, ಮುಂದೆ ನನ್ನನ್ನು ಹೊಲಕ್ಕೆ ಕಳಿಸ್ಬಿಡ್ತಾರೆ ಇವರು. ಇಲ್ಲ, ಇಷ್ಟರಲ್ಲಿ ಏನಾರ ಮಾಡಲೇಬೇಕು ನಾನು. ಒಂದು ವೇಳೆ ಈ ವಿಷಯ ಏನಾದರೂ ನನ್ನ ಫ್ರೆಂಡ್ ಸರ್ಕಲಲ್ಲಿ, ನಮ್ಮ ರಿಲೇಷನಲ್ಲಿ ಏನಾದರೂ ಗೊತ್ತಾದರೆ ನನ್ನ ಮರ್ಯಾದೆ ಎಲ್ಲಿಗೆ ಹೋಗುತ್ತೆ? ಛೇ, ನಾನು ಎಂಥ ತಪ್ಪು ಮಾಡಿಬಿಟ್ಟೆ. ಇವಾಗ ಅನ್ನಿಸ್ತಾ ಇದೆ, ಯಾಕಾದರೂ ಈ ರಾಜು ಅವ್ರ ನಮ್ಮ ಮದುವೆ ಆದ್ನೋ ಏನೋ ಅಂತ. ಎಂಥ ಚೆನ್ನಾಗಿರೋ ಎಷ್ಟಂತ ಹೊರ ಬಂದ್ರೂ ಎಲ್ಲ ಬಿಟ್ಟು ಇವನು ಒಪ್ಕೊಂಡದು ಯಾಕೆ ಮದುವೆ ಆದ್ನೋ ಅಂತ ಅನ್ನಿಸ್ತಾ ಇದೆ. ಛೇ, ಇಲ್ಲ, ಹೆಂಗಾದರೂ ಮಾಡಿ ಡ್ಯಾಡಿ ಮಮ್ಮಿನ ನಾನು ಕಾಂಟ್ಯಾಕ್ಟ್ ಮಾಡಲೇಬೇಕು. ಇವಾಗ ನನಗೆ ಸದ್ಯಕ್ಕೆ ಹೆಲ್ಪ್ ಮಾಡೋದಂದ್ರೆ ಡ್ಯಾಡಿ ಮಮ್ಮಿ ಅಷ್ಟೆ. ಅದನ್ನು ಬಿಟ್ಟರೆ ಮತ್ತಾರೂ ಹೆಲ್ಪ್ ಮಾಡಲ್ಲ, ಅದು ಮಾತ್ರ ನನಗೆ ಗೊತ್ತಾಯಿತು. ಹೀಗಾದರೂ ಮಾಡಿ ಡ್ಯಾಡಿ ಮಮ್ಮಿನ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀನಿ. ಅವ್ರನ್ನ ವಾಪಸ್ ಕರೆಸ್ತೀನಿ. ಅವ್ರು ಬಂದಮೇಲೆ ಮೊದಲು ಇವ್ರನ್ನ ಗೌರ್ಮೆಂಟ್ ನೌಕರಿ ಬರೋಂಗೆ ಮಾಡಲೇಬೇಕು ನಾನು. ಇಲ್ಲಾಂದ್ರೆ ಇವ್ರ ಥರ ಈ ಮನೆಯಲ್ಲಿ ಕೆಲಸದವ್ರ ಥರ ಇರಬೇಕಾಗತ್ತೆ. ನನಗೆ ಈ ಥರ ಲೈಫ್ ಇಷ್ಟನೇ ಇಲ್ಲ. ಮೊದಲು ಹೇಗಾದರೂ ಮಾಡಿ ಇವ್ರಿಗೆ ಜಾಬ್ ಅಂತಂದ್ರೆ ಮೊದಲು ಈ ಮನೆ ಬಿಟ್ಟು ತೊಲಗಬೇಕು, ಬೇರೆ ಎಲ್ಲಾದರೂ ಮನೆ ಮಾಡ್ಕೊಂಡಿರಬೇಕು. ಇಂಥ ಮನೆಯಲ್ಲಿ ನನಗೆ ಲೈಫ್ ಲಾಂಗ್ ಇರೋದಕ್ಕೆ ಆಗೋದಿಲ್ಲಪ್ಪ. ನಾನು ಏನೂ ಅಂದ್ಕೊಂಡು ಬಂದೆ ಈ ಮನೆಗೆ, ಆದರೆ ಈ ಮನೆಯಲ್ಲಿ ಎಲ್ಲ ಉಲ್ಟಾನೇ ಆಗ್ತಾಯಿದೆ. ಇಲ್ಲ, ಇನ್ನು ಮೇಲೆ ಹಂಗಾಗಬಾರ್ದು. ನನ್ನದೇನಿದ್ರು ಮೊದಲು ಫಸ್ಟ್ ಟಾರ್ಗೆಟ್ ಇವಾಗ ಡ್ಯಾಡಿ ಮಮ್ಮಿನ ಕಾಂಟ್ಯಾಕ್ಟ್ ಮಾಡೋದು. ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಕವಿತಮ್ಮ ಕರ್ಮ ಬಂದುಬಿಟ್ರೆ ಆಗಲೇ ತಣ್ಣಗೆ ಒಂದು ಸ್ವಲ್ಪ ತೊಬ್ಬೆಗೆ ಕುತ್ಕೊಳ್ಳೋಣ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಆಲ್ರೆಡಿ ಕವಿತವ ಅಂತ ಅನ್ಕೊಂಡು ಬಂದುಬಿಟ್ರೆ ಇವರೊಂದು ಒಂಥರ ನನಗೆ ಬೆನ್ನತ್ತಿದ್ದು ಬೇತಾಳ ಇದ್ದಂಗೆ. ಕೈನಲ್ಲಿ ಏನೂ ಕೆಲಸ ಆಗಲ್ಲ, ಆದರೆ ಕೊಚ್ಕೊಳ್ಳೋದು ನೋಡಿದ್ರೆ ಎಷ್ಟು ದೊಡ್ಡ ಲೆವೆಲಿಗೆ ಕೊಚ್ಕೋತಾರೆ. ತಮ್ಮ ಗಂಡನ್ನ ತಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗಲಿಲ್ಲ, ಇನ್ನು ಇಡೀ ಮನೇನ ಇವ್ರು ಕಂಟ್ರೋಲ್ ಮಾಡ್ತಾರಂತ. ಮುಖ ನೋಡಿದ್ರೆ 3 ಹೊತ್ತು ಊಟ ಸೇರಂಗಿಲ್ಲ. ಮದುವೆಗಿಂತ ಮುಂಚೆ ಬಿಲ್ಡಪ್ ಕೊಡೋದು ನೋಡ್ಬೇಕಾಗಿತ್ತು. ನಮ್ಮ ಮನೆಯಲ್ಲಿ ನಾನು ಹೇಳಿದ್ದೇ ನಡೆಯೋದು, ನಾನು ಹೇಳಿದ್ದೇ ವೇದವಾಕ್ಯ ಅಂತ ದೊಡ್ಡದಾಗಿ ಕೊಚ್ಕೊಂಡ್ರು. ಇಲ್ಲಿ ಬಂದು ನೋಡಿದ್ರೆ ನಾಯಿಗಿರೋಷ್ಟು ಬೆಲೆನೂ ಇಲ್ಲ ಇವರಿಗೆ. ಅದಕ್ಕೆ ಮುಂಚೆನೇ ಬಡ್ಕೊಂಡೆ ನಾನು ನಮ್ಮ ಮನೆಯಲ್ಲಿ, ಬೇಡ ನಮಗೆ ಬೇರೆ ಮನೆ ಮಾಡಿಬಿಡ್ರಿ, ನಾವು ಸೀದಾ ಅಲ್ಲಿಗೆ ಹೋಗ್ತೀವಿ, ಆ ಮನೆಗೆ ಹೋಗೋದಿಲ್ಲ ಅಂತಂದ್ರೆ ಕೇಳಲಿಲ್ಲ ಮಮ್ಮಿ. ಹಂಗಾಗಿ ಇವರು ಇಲ್ಲೇ ಇರೋಣ ಅಂತಂದರು. ಇವ್ರ ಕಾಟ ಎಲ್ಲ ನನಗೆ ಸಹಿಸ್ಕೊಂಡಿರೋದಕ್ಕಾಗೋದಿಲ್ಲಪ್ಪ. ಅವಳು ಇರಿಟೇಟ್ ಪರ್ಸನ್ಸ್ ಇದ್ದಂಗದಾರ. ಕವಿತವ ಒಳಗಡೆ ಬರಲಾವ? ಬೇಡ ಅಂದ್ರೆ ಬಿಡ್ತೀರನು, ಒಳ್ಳೆ ಬೆನ್ನತ್ತಿದ್ದು ಬೇತಾಳಾಗಿರಿ ನನಗೆ. ಹಾಂ ಅತ್ತೆ ಬರ್ರಿ. ನೀವು ಏನೇನು ತಲೆ ತಿಂತಾರೋ ಏನೋ ನಂದು ಇವಾಗ. ಮೊದಲೇ ತಲೆ ಕೆಟ್ಟ ಕೆರ ಹಿಡ್ದಂಗೆ ಆಗೈತಿ, ಅದರಲ್ಲಿ ಇವ್ರು ಬೇರೆ ಬಂದು ಇನ್ನೊಂದಿಷ್ಟು ತಲೆ ತಿಂತಾರೆ. ಏನತ್ತೆ ನನ್ನೇನು ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದೀರಾ? ಅದು ಏನಿಲ್ಲವಾ, ಅದು ನೀ ಏನು ಮಾಡಕ್ಕಂತೀ ಏನು ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ರೂಮ್ನಲ್ಲಿ ಇನ್ನೇನು ಮಾಡ್ತಾಯಿರ್ತೀನತ್ತೆ, ರೆಸ್ಟ್ ಮಾಡ್ತಾಯಿರ್ತೀನಿ ಅಷ್ಟೇ. ಕವಿತಾ, ನಿಮ್ಗೊಂದು ವಿಷಯ ಗೊತ್ತಾತನು? ಅತ್ತೆ ಅದು ಏನಂತ ನೀವು ಹೇಳಿದ್ರೆ ನನಗೆ ಗೊತ್ತಾಗತ್ತೆ. ಕವಿತವ್ವ, ಇವತ್ತು ಆ ಸವಿತಿ ಮತ್ತು ಲಲಿತೆ ಅದರಲ್ಲ, ಅವರಿಬ್ಬರು ಅವ್ರ ತಮ್ಮನರಿಗೆ ರಾಖಿ ಕಟ್ಟಕ್ಕಂತ ಹೋದ್ರವ. ಈಗರ ಹೋಗಲಿ ಬಿಡಿ ಅತ್ತೆ, ಅದರಲ್ಲೇನಿದೆ ವಿಶೇಷ? ಅವ್ರ ತಮ್ಮಗೆ ಅವ್ರು ರಾಖಿ ಕಟ್ಟೋದಕ್ಕೆ ಹೋದ್ರೆ ಅದರಲ್ಲೇನಿದೆ? ಅಯ್ಯೋ ಹುಚ್ಚುಡುಗಿ, ನಿನಗೆ ಅದಕ್ಕೆ ಬುದ್ಧಿ ಇಲ್ಲ ಅಂತ ಅನ್ನೋದು. ನಿಮಗೇನ ದೇವ್ರ KG ಗಟ್ಟಲೆ ಬುದ್ಧಿ ಕೊಟ್ಬಿಟ್ಟಾನ. ಏನವ ಏನಂತೀಯಲ್ಲ? ಏನಿಲ್ಲತ್ತೆ, ಏನು ಹೇಳಿ. ಅಲ್ಲವಾ, ಅವ್ರ ತಮ್ಮನರು ಜುಜುಬಿ ಇದು ಯಾವುದೇ ಕೆಲ್ಸಕ್ಕೆ ಹೋಗ್ತಾರೆ, 8,000 10,000 ಕೊಡ್ತಾರೆ. ಅಂಥವ್ರಿಗೆ ಅವ್ರು ರಾಖಿ ಕಟ್ಟಕ್ಕೆ ಹೋಗಾರ. ಇನ್ನು ನಿಮ್ಮಣ್ಣ ಕೋಟ್ಯಾಧೀಶ್ವರ ಮಗ, ಲಕ್ಷಾಂತರ ರೂಪಾಯಿ ಸಂಬಳನ ಕೆಲಸದವ್ರಿಗೆ ಕೊಡ್ತಾರೆ. ಅಂಥದ್ರಾಗ ನೀನು ಹೋಗಿ ನಿಮ್ಮ ಅಣ್ಣಗೆ ರಾಖಿ ಕಟ್ಟಿ ಬರ್ಬೇಕಿಲ್ಲವಾ? ಚಲೋ ಆತು ಇವ್ರದೊಬ್ರು. ನೋಡವ ಕವಿತಾ, ಈ ಸಂಬಂಧದಾಗ ಈ ಥರ ಮನಸ್ತಾಪಗಳು ಅವೆಲ್ಲ ಬರದ, ಅವೆಲ್ಲ ಮನುಷ್ಯರ ಮಧ್ಯೆ ಬರಲಾರ್ದೆ ನೀನು ಮರಗಳ ಮಧ್ಯೆ ಬರೋಕ್ಕಾಗತ್ತನವ? ನೀನೇ ಹೇಳು. ಹಂಗಂತ ಅಣ್ಣಗೆ ರಾಖಿ ಕಟ್ಟೋದು ಬಿಟ್ಟುಬಿಟ್ರೆ ಚಲೋ ಆಗುತ್ತನವ? ನೀನೇ ಹೇಳು. ಅಣ್ಣಗೆ ಒಳ್ಳೇದಾಗಲಿ, ಅಣ್ಣ ಚಂದನ ತಂಗಿ ಇರಲಿ ಅಂತ ರಾಖಿ ಕಟ್ತಾರೆ. ನೀನು ಹೋಗಿ ರಾಖಿ ಕಟ್ಟ ಬರಬಾರ್ದವ ನಿಮ್ಮ ಅಣ್ಣಗೆ? ಬೇಕಾರೆ ನೀನು ಒಬ್ಬಿಕೆ ಹಾಕಿನಂದ್ರೆ ಹೇಳು, ನಾನು ಬರ್ತೀನಂತ. ಇಬ್ಬರು ಹೋಗಿ ನಿಮ್ಮ ಅಣ್ಣಗೆ ನೀ ರಾಖಿ ಕಟ್ಟು, ಬೇಕಾದ್ರೆ ಇವತ್ತು ಸಂಜೆ ಮುಂದೆ ವಾಪಸ್ ಬಂದ್ಬಿಡೋಣಂತ. ಮತ್ತೇನಲ್ಲಿ ತಿನ್ನೋದಕ್ಕೆ ಬಳ್ಕೊಳ್ಳೋದಕ್ಕೆ ಅದು ಏನು ಸಿಗುತ್ತಂತ ಬರ್ತಿರೋ ಏನೋ. ಏನವ ಏನಂದಿ?
ಏನಿಲ್ಲ ಅತ್ತೆ. ಅತ್ತೆ ನನ್ನ ಮೊದಲೇ ಮೂಡ್ ಸರಿ ಇಲ್ಲ. ಅಷ್ಟಕ್ಕೂ ನಮ್ಮ ಅಣ್ಣನಿಗೆ ಒಳ್ಳೇದಾಗಲಿ, ಅಣ್ಣ ಉದ್ಧಾರ ಆಗಲಿ ಅಂತ ಅನ್ನೋ ಮನಸ್ಸು ನನಗಿಲ್ಲ. ನಾನು ಹೋಗಿ ರಾಖಿ ಕಟ್ಟೋದಿಲ್ಲ. ಅವನೇ ಫೋನ್ ಹಚ್ಚಿಲ್ಲ ಒಂದು ಮಾತು ಕೂಡ. ಏನಮ್ಮ ತಂಗಿ ರಾಖಿ ಕಟ್ಟಕ್ಕೆ ಬಾ ಅಮ್ಮ ಅಂತಂದು. ಬಿಟ್ಟು ಬೇಕೋ ಬೇಡ ಅಂತ ನಿನ್ನೆ ರಾತ್ರಿ ಫೋನ್ ಮಾಡೋಣ, ಏನಮ್ಮ ನಾಳೆ ರಾಖಿ ಕಟ್ಟಕ್ಕೆ ಬರ್ತೀಯಾ ಅಥವಾ ನಾನೇ ಬರಲ್ಲ ಅಂತ. ಇಲ್ಲ ಅಣ್ಣ, ನಾನು ಇವಾಗ ರಾಖಿ ಕಟ್ಟೋ ಹಂಗಿಲ್ಲ, ಮತ್ತೆ ಯಾವಾಗಲಾದರೂ ಕಟ್ತೀನಿ ಅಂತ ಹೇಳಿ ಫೋನ್ ಇಟ್ಟೆ. ಏನವ ನೀನು, ನಿಮ್ಮಣ್ಣ ರಾಖಿ ಕಟ್ಟಕ್ಕೆ ಕರ್ದಾನ, ಮತ್ತು ಹೋಗಿ ಬರ್ಬೇಕಿಲ್ಲವ ನೀನು. ಅತ್ತೆ ನಮ್ಮಣ್ಣಗೆ ಒಳ್ಳೇದಾಗಲಿ ಅನ್ನೋ ಗುಣ ನನಗಿಲ್ಲ. ಅವ್ರಿಗೆ ಒಳ್ಳೇದಾಗಲಿ ಅಂತ ನಾನು ವಿಶ್ಯೂ ಮಾಡೋದಿಲ್ಲ. ಏನಾದರೂ ಯಾಕೆ ಹಾಳಾಗಿ ಹೋಗಲಿ, ನಾನು ಮಾತ್ರ ನಮ್ಮಣ್ಣಗೆ ರಾಖಿ ಕಟ್ಟೋದಿಲ್ಲ ಅಂದರೆ ಕಟ್ಟೋದಿಲ್ಲ ಅಷ್ಟೆ. ಅಯ್ಯೋ ಹುಚ್ಚುಡುಗಿ, ನಿಮ್ಮ ಅಣ್ಣಗೆ ಒಳ್ಳೇದಾಗಲಿ ಅಂತ ನೀನು ಎದಕ್ಕೆ ಬೇಯಿಸ್ತಿದ್ದಿ? ಈಗ ನೀನು ನಿಮ್ಮ ಅಣ್ಣಗೆ ರಾಖಿ ಕಟ್ಟಿದೆ ಅಂದ್ರೆ ನಿಮ್ಮಣ್ಣ ನಿನ್ನನ್ನು ಬರೀ ಕೈಯಾಗ ಕಳ್ಸಕ್ಕೆ ಬರುತ್ತಾ? ಅದು ನಿಮ್ಮ ಅಣ್ಣಗೆ ಒಳ್ಳೇದಾಗುತ್ತಾ? ನಿಮ್ಮಣ್ಣ ನಿನಗೇನಾರ ಗಿಫ್ಟ್ ಬೇಕನವ ಅಂತ ಕೇಳ್ತಾನೆ. ಅವಾಗ ನೀನು ನನಗೆ 25 ಲಕ್ಷ ರೂಪಾಯಿ ಕೊಡೋಣ, ಈ ರಾಖಿ ಕಟ್ಟಿದ್ದೀನಲ್ಲ, ನನಗೊಂದು ಸ್ವಲ್ಪ ಏನೋ ಪ್ರಾಬ್ಲಮ್ನಲ್ಲಿದ್ದೀನಿ, ಸಮಸ್ಯೆದಲ್ಲಿದ್ದೀನಿ, ರೊಕ್ಕ ಕೊಡೋಣ, ಬೇಕಾದ್ರೆ ನಾನು ಮುಂದೆ ನಿನಗೆ ಕೊಡ್ತೀನಂತ ಹೇಳಿ ನೈಸ್ ಮಾಡಿ ರೊಕ್ಕ ಇಸ್ಕೊಂಬರಕ್ಕೆ ಬರಲ್ಲನವ. ಅತ್ತೆ ನಿಮಗೇನಾದರೂ ತಲೆ ಕಟ್ಟಿದ್ದೇನಾ? ನಾನಿವಾಗ ಅಣ್ಣನಿಗೆ ರೊಕ್ಕ ಕೇಳೋದಕ್ಕೆ ಹೋದ್ರೆ ಆ ವಿಷಯ ಸರಿತಾಗೂ ಗೊತ್ತಾಗುತ್ತೆ. ಅವ್ರ ಮುಂದೆ ನಾನು ಮರ್ಯಾದೆಗೆ ಹೋಗಬೇಕಾ? ಹೋಗ್ರಿ ಅತ್ತೆ ಹೋಗ್ರಿ, ನಾನು ಯಾಕೆ ಹೋಗಲಿ ಅಲ್ಲಿ ರಾಖಿ ಕಟ್ಟಿಯವ್ರ ಹತ್ರ ರೊಕ್ಕ ಇದಕ್ಕೆ ಕೇಳಿ. ರೊಕ್ಕ ಕೇಳಿದ್ರು ಅವ್ರು ಕೊಡಲ್ಲ ಅನ್ನೋದು ನನಗೆ ಚಂದನ ತಂಗೊತೈತಿ. ಒಂದು ವೇಳೆ ನಮ್ಮ ಅಣ್ಣ ಕೊಡೋದಕ್ಕೆ ಒಪ್ಕೊಂಡ್ರು ಆ ಸರಿತಾ ಕೊಡಿಸ್ತಾಳಂತ ಅಂದ್ಕೊಂಡಿರೋನು, ಕೊಡಿಸೋದಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ತನಕ ಹೋಗಿ ಮರ್ಯಾದೆ ತಗೊಂಬರಲ್ಲ ನಾನು. ಅಯ್ಯೋ ಕವಿತವ್ವ, ಇವಾಗ ಮರ್ಯಾದೆ ಗಿರ್ಯಾದೆ ಅಂತ ಅನ್ಕೊಂಡು ಕುತ್ಕೊಂಡ್ರೆ ನಿನ್ನ ಗಂಡನ ಮರ್ಯಾದೆ ಏನು ಬಂದುಬಿಡ್ತೈತಾನೆ? ನೀನೇ ಹೇಳು. ನಿನ್ನ ಗಂಡನ ಸಲುವಾಗಿ ಒಂದು ಸ್ವಲ್ಪ ಅನುಸರಿಸ್ಕೊಂಡು ಹೋಗವ. ಒಂದು ಸ್ವಲ್ಪ ನೀನು ನಿಮ್ಮ ಅಣ್ಣನ ಹತ್ರ 1-2 ಹನಿ ಕಣ್ಣೀರು ಹಾಕಿದೆ ಅಂದರೆ ನಿಮ್ಮ ಅಣ್ಣ ಕರಗೋಗ್ಬಿಡ್ತಾನೆ, ರೊಕ್ಕ ಕೊಡ್ತಾನೆ, ಇಸ್ಕೊಂಬಂದ್ಬಿಡು. ಅತ್ತೆ ನಾನು ಸತ್ರು ನಮ್ಮ ಅಣ್ಣನ ಹತ್ರ ಕೈ ಚಾಚೋದಿಲ್ಲ, ಕಣ್ಣೀರು ಹಾಕೋದಿಲ್ಲ. ನಾನು ಯಾರ ಹತ್ರನೂ ರೊಕ್ಕ ಕೇಳೋದಿಲ್ಲ. ನನಗೆ ಗೊತ್ತೈತಿ ದುಡ್ಡನ್ನು ಹೆಂಗೆ ಹೊಂದಿಸ್ಬೇಕು ಅಂತಂದು. ನೀವು ಸುಮ್ಮನೆ ಇರಿಯತ್ತೆ, ಸುಮ್ಮನೆ ಬಂದು ನನ್ನ ತಲೆ ತಿನ್ನೋದಕ್ಕೆ ಹೋಗಬೇಡಿ. ಸರಿನವ, ನಿಂಗೆ ಬೇಕಾದ್ರೆ ರೊಕ್ಕ ಕೇಳೋಕೆ ಇಷ್ಟ ಇಲ್ಲ ಅಂದರೆ ಸರಿ, ನಾನು ಬರ್ತೀನಲ್ಲ, ನಾನು ಕೇಳ್ತೀನಂತ. ಅತ್ತೆ ನಿಮ್ಗೇನಾದರೂ ತಲೆ ಕೆಟ್ಟಿದ್ದೀನ? ಹೋಗಿ ಅವ್ರ ಹತ್ರ ಕೇಳಿ ಮರ್ಯಾದೆ ಕಳ್ಕೊತೀರಾ. ದುಡ್ಡಿಗೋಸ್ಕರ ಮರ್ಯಾದೆ ಕಳ್ಕೊಬೇಡಿ ಅತ್ತೆ, ಅದು ಒಳ್ಳೇದಲ್ಲ. ಇವಳೊಬ್ಳು ಹೆಂಗೆ ಹೇಳ್ಬೇಕೇನೋ, ತಗದು 2 ಬಿಗಿಬೇಕು ಅಂತ ಅನ್ಸುತ್ತಾ. ಆದರೆ ಏನು ಮಾಡೋಕೆ, ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಲ್ಲ ಅಂತ ಸುಮ್ಮನೆ ಇದ್ದೀನಿ. ಏನತ್ತೆ? ಸರಿ ಬಿಡವ್ವ, ನಿನಗೆ ಅದಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡ, ನೀ ಕೇಳಕೋಬೇಡ. ಕೊನೆ ಪಕ್ಷ ರಾಖಿನಾರ ಕಟ್ಟಬಾ. ನಿಮ್ಮಣ್ಣ ಬರಿಗೈಯಲ್ಲಂತೂ ಕಳ್ಸಂಗಿಲ್ಲ. ಏನೊಂದು ಬಂಗಾರದ ಸರಾನೋ, ಚೈನೋ, ಸೀರೆನೋ ಏನಾರು ಕೊಟ್ಟು ಕಳಿಸ್ತಾನಿಲ್ಲ. ಹೋಗಿ ಅದನ್ನು ಇಸ್ಕೊಂಬಂದ್ರೆ ಆತು. ತಲೆ ಓಡಿಸ್ಬೇಕವ್ವ, ರೊಕ್ಕ ಎಲ್ಲಿಂದ ಬರ್ತೈತಿ? ಆ ಕಡೆ ನಾವು ಹೋಗಲೇಬೇಕು. ಸ್ವಲ್ಪ ಯೋಚನೆ ಮಾಡು. ನೋಡಿ ಅತ್ತೆ, ನನಗೆ ನಮ್ಮ ಅಣ್ಣ ಕೊಡಿಸೋ ನಕ್ಲೇಸು ಬೇಡ, ಸೀರೆನೂ ಬೇಡ, ಏನು ಬೇಡ. ನಾನು ನಮ್ಮ ಅಣ್ಣನಿಗೆ ರಾಖಿ ಕಟ್ಟೋದಿಲ್ಲ ಅಂದರೆ ಕಟ್ಟೋದಿಲ್ಲ. ಸುಮ್ಮನೆ ಪದೇ ಬಂದು ನನ್ನ ತಲೆ ತಿನ್ನೋದಕ್ಕೆ ಹೋಗಬೇಡಿ. ನಿಮಗೇನಾದರೂ ಅಷ್ಟು ಆಸೆ ಇದ್ದರೆ ನೀವು ಹೋಗಿ ಕೇಳ್ರಿ, ನಮ್ಮ ಮನೆಯಲ್ಲಿ ಭಿಕ್ಷೆನ ಕೊಟ್ಟರೆ ಇಸ್ಕೊಂಡು ಬರ್ರಿ. ಬಂದು ನನ್ನ ಇನ್ನೊಂದು ಸಲ ಏನಾದರೂ ನನ್ನ ತಲೆ ತಿಂದರೆ ನಾನು ಸುಮ್ಮನೆ ಇರೋದಿಲ್ಲ. ಅಯ್ಯೋ ಎಷ್ಟು ಸುಕ್ಕಿಂದ ಐತಾ ಇದು. ನನಗೆ ಭಿಕ್ಷೆ ಕೇಳಕ್ಕೆ ಹೋಗಿ ನಾನು ಅನ್ನಂಗೆ ಮಾತಾಡ್ತಾರೆ. ನಾನು ಯಾಕೆ ಭಿಕ್ಷೆ ಕೇಳಲಿ? ಸ್ವಲ್ಪನೂ ಗಂಡನ ಬಗ್ಗೆ ಕನಿಕರ ಕರುಣೆ ಅನ್ನೋದೇ ಇಲ್ಲ ಈಕಿಗೆ. ಹೆಂಗಾರ ಮಾಡಿ ಅಣ್ಣನ ತಲೆ ಹೋಗಿ ನೈಸ್ ಮಾಡಿ ಅಣ್ಣಗೆ ರಾಖಿ ಕಟ್ಟಿ ಎಷ್ಟಾಗುತ್ತೆ ಅಷ್ಟು ರೊಕ್ಕನಾರ ಬಂಗಾರನಾರ ಏನಾರು ಇಸ್ಕೊಂಡು ಬರಬಿಟ್ಟು ಹೋಗಲ್ಲಂತ. ಏನು ಹೋಗ್ಬಿಟ್ರೆ ಈಕೆ ತಲೆ ಮೇಲಿರೋ ದೊಡ್ಡ ಕಿರೀಟ ಕೆಳಗಡೆ ಬಿದ್ದು ಬಿಡ್ತೈತೆ ನೋಡು, ಹಂಗೆ ಮಾಡ್ತಾಳೆ. ನಾನು ಹೋಗಿ ಈಕೆಗೆ ಹೇಳಕ್ಕೆ ಬಂದಿಲ್ಲ, ನನಗೆ ಬುದ್ಧಿಲ್ಲ. ನಾನೇನೋ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬಂದೆ, ಎಲ್ಲ ಪ್ಲ್ಯಾನನ್ನು ಹಾಳು ಮಾಡಿಬಿಡ್ತಾಳೆ. ತನಗೂ ಒಂದು ಚಲೋನ ತನ್ನ ಪ್ಲ್ಯಾನ್ ಮಾಡೋಕ್ಕೆ ಬರೋಂಗಿಲ್ಲ, ರೊಕ್ಕ ಹೊಂದ್ಸೋಕ್ಕೂ ಬರೋಂಗಿಲ್ಲ. ನಾವೇನಾರು ಹೇಳಿದ್ರೆ ನಮ್ಮ ಮಾತು ಕೇಳೋಂಗಿಲ್ಲ. ಈಕೆ ಜೊತೆ ನಾನು ಹೋದ್ರೆ ಈಕೆ ಮಾತಾಡಲಿಲ್ಲ ಅಂದ್ರೂ ಇವ್ರ ಅಣ್ಣಂತಲೇ ನೈಸಾಗಿ ಮಾತಾಡಿ ಹೆಂಗಾರ ಮಾಡಿ ಎಷ್ಟಾಗತ್ತಷ್ಟು ರೊಕ್ಕ ಇಸ್ಕೊಂಬಂದು ಏನಾರ ಒಂದು ಹೊಂದ್ಸೋಣ ಅಂತ ನಾನು ತಲೆ ಓಡಿಸಿದ್ರೆ ಈಕೆ ನೋಡಿದ್ರೆ ಹೋಗೋದ ಬೇಡ ಅಂತ. ಛೇ, ಈಕೆ ಹೋಗ್ಲಾರ್ದ ನಾನು ಒಬ್ಬಕ್ಕೆ ಅಲ್ಲಿ ಹೋಗಿ ಭಿಕ್ಷೆ ಬಿಡ್ಲೇನು? ತವ್ರ ಮನೆಯಾಗ ಅಷ್ಟಕ್ಕೊಂದು ಆಸ್ತಿ ಬಂಗಾರ ಎಲ್ಲ ಇಟ್ಕೊಂಡಾಳ, ಯಾವುದಕ್ಕೂ ಉಪಯೋಗ ಬರ್ತಾ ಇಲ್ಲ. ಏನು ಒಂದು ಬುದ್ಧಿನೇ ಇಲ್ಲ ಈ ಹುಡುಗಿಗಂತೂ. ನಾವಾಗಲೇ ಬಡ್ಕೊಂಡೆ, ಬಂಗಾರನೆಲ್ಲ ನನ್ನ ಕೈಯಾಗ ಕೊಡವ, ನಾ ತೆಗೆದಿಟ್ಟಿರ್ತೀನಿ ಅಂತಂದು. ನನ್ನ ಮಾತು ಎಲ್ಲಿ ಕೇಳಿದ್ಲೆ, ಹೋಗಿ ತವ್ರ ಮನೆಯಾಗ ಇಟ್ಟು ಬಂದ್ಲೆ. ಈಗ ನೋಡು, ಬಂಗಾರ ಒಂದು ವೇಳೆ ನನ್ನ ತಾಲಿ ಇದ್ದಿದ್ದಿದ್ರೆ ಅದನ್ನು ಒತ್ತಿ ಇಟ್ಟರ ಮಾರ್ಯಾರ ರೊಕ್ಕ ಹೊಂದಿಸಿ ನನ್ನ ಮಗ ಕೊಟ್ಟಿದ್ದಿದ್ರೆ ನನ್ನ ಮಗನ ಕೆಲಸನಾರ ಬರ್ತಿತ್ತ? ಎಲ್ಲ ಇಕ್ಕಿನಿಂದನ ಹಾಳಾಗಿದ್ದು. ಹೋಗ ಅವ್ರ ಅವನ ಕೈಯಾಗ ಕೊಟ್ಕೊಂಡ್ಲೆ ಏನು ಪ್ರಯೋಜನಕ್ಕೆ ಬರಲಾರ್ದಂಗೆ ಆತೀಗ. ಛೇ, ಇವಾಗ ಏನು ಮಾಡೋದು? ರೊಕ್ಕನ ಹೆಂಗೆ ಹೊಂದಿಸೋದು? ಅವ ಬೇರೆ ನನ್ನ ಮಗಂದ ಬಾಸ್ ನಿನ್ನೆ ಬಂದು ಒದರಾಡಿ ಹೋಗೋಣ, ಒಂದು 2 ಲಕ್ಷ ರೂಪಾಯಿ ಏನಾರ ಜಾಸ್ತಿ ಕೊಟ್ಟರೆ ಏನಾರ ಆಗುತ್ತಾ, ಏನಾರು ಮಾಡೋದ್ರಾತು ಅಂತ ನಾನು ತಲೆ ಓಡ್ಸಾಕೊಂತೀನಿ. ಈಕೆ ನೋಡಿದ್ರೆ ಈಕೆ ಮರ್ಯಾದೆ ಬಗ್ಗೆನ ಮಾತಾಡಕೊಂತ.
ಇಲ್ಲಿ ನೋಡಿದ್ರೆ ಮರ್ಯಾದೆ ಎಲ್ಲ ಹರ್ಕೊಂಡು ಹೋಗೈತಿ, ಮತ್ತು ಮರ್ಯಾದೆ ಬೇರೆ ಕೇಳಿಕೆಗೆ. ಅಷ್ಟಕ್ಕೊಂದು ಆಸ್ತಿ ಅಂತಸ್ತಿ ಎಲ್ಲ ಐತಿ, ಆದ್ರೆ ಬುದ್ಧಿ ಇಲ್ಲ. ಮುಂಚೆನೇ ಬಡ್ಕೊಂಡೆ ನಾನು. ಸ್ವಲ್ಪ ಬಂಗಾರನ ತೊಗೊಂಬಂದಿಲ್ಲಿ ಇಡವ, ರೊಕ್ಕನ ನಿಮ್ಮ ಅಪ್ಪನ ತಲೆ ಅಕೌಂಟಿಗೆ ಹಾಕಿಸಿ ಇಟ್ಕೋ, ಯಾವಾಗಾರ ಬರ್ತೈತಿ ಅಂತಂದು. ನನ್ನ ಮಾತಿಲ್ಲೇ ಕೇಳ್ತಾಳೆ. ನನಗೆ ಬೇಕಂದ್ರೆ ನಾನು ನಮ್ಮ ಡ್ಯಾಡಿ ಕೇಳ್ತೀನಿ, ನಮ್ಮ ಡ್ಯಾಡಿ ನಂಗೆ ಹಾಕ್ತಾರೆ ಅಂತ ದೊಡ್ಡದಾಗಿ ಇಕ್ಕಿಸಿದ್ಲು. ಈಗ ನೋಡು ಏನಿಲ್ಲದ ಬರಿಗೈ ಹಾಕ್ಕೊಂತ ಗತಿ ಇಲ್ದತ್ತಾರ. ಹೋಗಿ ಹೋಗಿ ಇಕ್ಕಿಗೆ ಹೇಳಕ್ಕೆ ಬಂದಿನಲ್ಲ, ನನಗೆ ಬುದ್ಧಿ ಇಲ್ಲ. ನಾನು ಏನಾರು ಪ್ಲ್ಯಾನ್ ಮಾಡ್ತೀನಿ. ಕುತ್ಕೊಳ್ಳಿ ಇಲ್ಲೇ ಮೂಲೆ ಶೇಂದ್ರಿಸ್ಕೊಂಡು.